ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಶ್ರೀ ಸತ್ಯನಾರಾಯಣಗೌಡ ಅವರಿಗೆ ಸೇರಿದ ಹಳೆಯ ವಾಣಿಜ್ಯ ಮಳಿಗೆ ಹಾಗೂ ಸಿನಿಮಾ ಮಂದಿರ ಕಟ್ಟಡವನ್ನು ತೆರವುಗೊಳಿಸಲು ಮಾಲೀಕರು ಮುಂದಾಗಿರುವುದಕ್ಕೆ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಆರ್ ಅಶೋಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸುಮಾರು 1 ವರ್ಷದ ಹಿಂದೆ ಇದೇ ಕಟ್ಟಡ ಕುಸಿದು 3 ಮೃತಪಟ್ಟಿದ್ದು 2 ಗಂಭೀರವಾಗಿ ಗಾಯಗೊಂಡಿದ್ದರು. ಈ ದುರಂತದ ಬಳಿಕ ಪುರಸಭೆ ವತಿಯಿಂದ ಮೃತರ ಕುಟುಂಬಗಳಿಗೆ ತಲಾ 50,000 ರೂಪಾಯಿ ಹಾಗೂ ಗಾಯಾಳುಗಳಿಗೆ 25,000 ರೂಪಾಯಿ ನೆರವು ನೀಡಲಾಗಿತ್ತು. ಆದರೆ ಕಟ್ಟಡದ ಮಾಲೀಕರು ಮೃತರ ಕುಟುಂಬಗಳಿಗೆ ತಲಾ 20 ಲಕ್ಷ ಪರಿಹಾರ ನೀಡುವುದಾಗಿ ಜಿಲ್ಲಾಧಿಕಾರಿ ಹಾಗೂ ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿ ಭರವಸೆ ನೀಡಿದ್ದರು. ಇದುವರೆಗೆ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಅಶೋಕ್ ಆರೋಪಿಸಿದರು. ಇದಲ್ಲದೆ ಪುರಸಭೆ ಸುಮಾರು 46 ಲಕ್ಷ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಮಾಲೀಕರಿಗೆ ಕಟ್ಟಡ ತೆರವಿಗೆ ಅನುಮತಿ ನೀಡಿರುವುದು ಪ್ರಶ್ನಾರ್ಹವಾಗಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು ಎಂದು ಅವರು ಒತ್ತಾಯಿಸಿದ್ದರಲ್ಲದೆ ಪುರಸಭೆಯ ಬಾಕಿ ತೆರಿಗೆ ಪಾವತಿಸಿ ಕಟ್ಟಡ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವವರೆಗೆ ಯಾವುದೇ ಕಾರಣಕ್ಕೂ ಕಟ್ಟಡ ತೆರವುಗೊಳಿಸಲು ಅವಕಾಶ ನೀಡುವುದಿಲ್ಲ ಎಂದು ಎಆರ್ ಅಶೋಕ್ ಎಚ್ಚರಿಕೆ ನೀಡಿದರು. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಪುರಸಭೆ ಅಧ್ಯಕ್ಷ ಅಕ್ರಂ ಪಾಷಾ, ಜಿಲ್ಲಾಧಿಕಾರಿಗಳ ಆದೇಶದಂತೆ ತೆರಿಗೆ ಪಾವತಿಸಿ ಸ್ಥಳ ಪರಿಶೀಲನೆಯ ಬಳಿಕ ಕಟ್ಟಡ ತೆರವುಗೊಳಿಸಬಹುದಾಗಿದೆ ಎಂದು ತಿಳಿಸಿದರು. ಆದರೆ ಪುರಸಭೆಗೆ ಬಾಕಿ ಇರುವ ಸುಮಾರು 46 ಲಕ್ಷ ತೆರಿಗೆಯನ್ನ ಪಾವತಿಸಬೇಕು ಹಾಗೂ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ನೀಡಿದ ಬಳಿಕವೇ ಪುರಸಭೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಬಿಸಿ ಜಗದೀಶ್, ಕಟ್ಟಡ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದ ಸದಸ್ಯರಾದ ಜಯಮ್ಮ, ಸವಿತಾ, ಸಾಯಿರಾ ಬಾನು ಸೇರಿದಂತೆ ಪುರಸಭೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಸತ್ಯನಾರಾಯಣಗೌಡರು ಬಿಲ್ಡಿಂಗ್ ಅಂತ ಏನು ನಮ್ಮ ಪುರಸಭಾ ಪಕ್ಕದಲ್ಲಿದೆ, ಆ ಬಿಲ್ಡಿಂಗು ಬಿದ್ದು 3 ಜನ ಸಾವಿಗೀಡಾಗಿರ್ತಾರೆ. ಆ 3 ಜನ ಸಾವಿಗೀಡಾದವರನ್ನ ಬಿಟ್ಟು ಇವತ್ತು ಪುರಸಭಾ ವತಿಯಿಂದ ಡೆಮಾಲಿಷ್ ಆರ್ಡರ್ ಕೊಟ್ಟು ಆ ಆರ್ಡರ್ ಮೇಲೆ ಬಿಲ್ಡಿಂಗನ್ನು ತೆರವುಗೊಳಿಸೋಕ್ಕೆ ಹೋಗಿದ್ದಾರೆ. ಹಾಗಾಗಿ ನಮ್ಮ ಪುರಸಭೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ವಿಚಾರ ಗೊತ್ತಾಗಿರೋದ್ರಿಂದ ಏನು ಸಾವಿಗೀಡಾಗಿದ್ದರು ಅವರ ಮನೆಯವರು ಸಹ ಎಲ್ಲ ಬಂದು ಪುರಸಭೆಯಿಂದ ಏನು ಅವತ್ತು ಸಾವಿಗೀಡಾಗಿದ್ದರು ಅವತ್ತಿನ ದಿನ 50,000 ಪರಿಹಾರವನ್ನು ಸಹ ಕೊಟ್ಟಿರ್ತೇವೆ. ಅದಲ್ಲದಲೇ ಪುರಸಭೆಯಿಂದ ಪಕ್ಕದ ಆಗಿರೋದ್ರಿಂದ ಏನು ಪುರಸಭೆ ಈ ಸತ್ಯನಾರಾಯಣಗೌಡರು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಓನರ್ ಸಮೇತ ಸಹ ಆ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಏನು DC ಸತ್ಯಭಾಮ ಮೇಡಮ್ಮು ಮತ್ತು ಮಾನ್ಯ ಶಾಸಕರ ಎದುರುಗಡೆ ಒಪ್ಕೊಂಡಿರ್ತಾರೆ. ಅದ್ರ ಜೊತೆಗೆ ನಾವು ಪುರಸಭೆ ವತಿಯಿಂದ ಒಂದು ತುರ್ತು ಸಭೆನ ಕರೆದು ಏನು ಸಾವಿಗೀಡಾಗಿರ್ತಾರೆ ಅಂಥವ್ರ ಮನೆಗೆ ಪರಿಹಾರನ ಕೊಡಬೇಕು. ಕೊಟ್ಟ ನಂತರ ನಿಮಗೆ ಡೆಮಾಲಿಷ್ ಆರ್ಡರ್ ಕೊಡುವುದು, ಜೊತೆಗೆ ನಿಮಗೆ ಬಿಲ್ಡಿಂಗ್ ಕಟ್ಟೋದಾದರೆ ನಾವು ಪುರಸಭೆಯಲ್ಲಿ ಇರ್ತಕ್ಕಂಥ ಏನು ಬಾಡಿಗೆ ಕಂದಾಯ ಬಾಕಿ ಇದೆ, ಆ ಬಾಕಿ ಕಂದಾಯನ 25ರಂದು ಪುರಸಭೆಯಲ್ಲಿ ಸಭೆಯ ನಿರ್ಣಯ ಕೈಗೊಂಡಿರೋದನ್ನು ಈ ಕಾಪಿ ಸಮೇತ ತಮಗೆ ತೋರಿಸ್ತಾ ಇದ್ದೀನಿ. ಕಂದಾಯ ಇವತ್ತಿಗೆ ಇವಾಗ ನಮ್ಮ ಅಧ್ಯಕ್ಷರು ನಾವು ತೆಗೆಸಿ ನೋಡೋತಿ 46 ಲಕ್ಷ ರೂಪಾಯಿಗಳು ಬಾಕಿ ಇದೆ. ಸತ್ಯನಾರಾಯಣಗೌಡರು ಮಗ ಆದ ಅವಿನಾಶ್ ಅವರು ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಆದರೂ ಸಹ ಕಟ್ಟಿಲ್ಲ. ಸತ್ತವರ ಮನೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು, ಅದನ್ನೂ ಕೊಡ್ದಲೇ ಇವರು ರಾಜಕೀಯ ಪ್ರೇರಿತವಾಗಿ ಏನು ಮೇಲಿನಿಂದ ಏನು DB ಜಯಚಂದ್ರ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಕಡೆಯಿಂದ ಫೋನ್ ಮಾಡಿಸ್ಕೊಂಡು DC ಅವರಿಗೆ ಇಂದ ಆರ್ಡರ್ ಮಾಡಿಸಿ ಇವತ್ತು ಒಂದು ಕಾಪಿನ ತರಿಸಿ ಈ ಡೆಮಾಲಿಷ್ ಆರ್ಡ್ರಿಗೆ ಬಂದಿದ್ದಾರೆ. ನೋಡಿ, ಏನು ಮಿನಿಸ್ಟರ್ ಆಗಿರ್ಬೋದು, DC ಅವರಾಗಿರ್ಬೋದು, ಅವರಿಗೆ ಇಲ್ಲಿಯ ವಾಸ್ತವಾಂಶ ಏನು ಅಂತ ಗೊತ್ತಿರಲ್ಲ. ಆದರೂ ಸಹ ಅವರು ಈ ವಾಸ್ತವಾಂಶನ ತಿಳ್ಕೊಂಡಿರೋದು ನಾವುಗಳು. ನಮಗೆ ಫಸ್ಟು ವಿಚಾರ ಮುಟ್ಟಿಸಿ ಚೀಫ್ ಆಫೀಸರ್ ಇರ್ಬೋದು, RI RO ಇರ್ಬೋದು, ಏನು ಸಿಬ್ಬಂದಿಯವರು ಪುರಸಭೆಯವರು ಇರ್ಬೋದು, ನಮಗೆ ಹೇಳಿ ನಮ್ಮ ಪುರಸಭೆಯ ಗಮನಕ್ಕೆ ತಂದು ಅದಾದ ನಂತರ ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡ ನಂತರ ಡೆಮಾಲಿಷ್ ಆರ್ಡರ್ ಕೊಡಬೇಕಿತ್ತು. ಇವರು ಏಕಾಏಕಿ ಅಧ್ಯಕ್ಷರಿಗೂ ಗೊತ್ತಿಲ್ಲ, ಉಪಾಧ್ಯಕ್ಷರಿಗೂ ಗೊತ್ತಿಲ್ಲ, ಒಬ್ಬ ಸದಸ್ಯರಿಗೂ ಗೊತ್ತಿಲ್ಲದಲೇ ಇವರು ಡೆಮಾಲಿಷ್ ಆರ್ಡರ್ ಕೊಟ್ಟು ಇವತ್ತು ಡೆಮಾಲಿಷ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಡೆಮಾಲಿಷ್ ಆಗೋದಕ್ಕೆ ಬಿಡೋದಿಲ್ಲ. DC ಅವರೇ ಬರಲಿ, ಹಿಂದೆ ಏನು ನಡೆದಿತ್ತು ಅದನ್ನು ತಿಳ್ಕೊಂಡು ಅವರು ಮುಂದುವರಿಲಿ. ಜೊತೆಗೆ ಏನು ಸತ್ತು ಹೋಗಿದ್ದಾರೆ ಅವ್ರ ಮನೆಯವರಿಗೆ ಪರಿಹಾರ ಏನು ಕೊಡಬೇಕು ಅಂತ ಇದ್ದೀರಾ ಅದನ್ನು ಪರಿಹಾರ ಕೊಟ್ಟ ನಂತರ ಅವರು ಈ ಒಂದು ಡೆಮಾಲಿಷನ್ನ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾವು ಬಂದೆ. ಈಗ
ಈಗ ಅವರು ಹೋದ ತಿಂಗಳು 30ನೇ ತಾರೀಕಲ್ಲೇ ಅವರಿಗೆ ಡಾಕ್ಯುಮೆಂಟ್ಸನ್ನು ಡೆಮಾಲಿಷ್ ಲೈಸೆನ್ಸ್ ಡೆಮಾಲಿಷ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಗಮನಕ್ಕೆ ಏನು ತಂದಿಲ್ಲ. ಡಿ ಸಿ ಅವರು ಲೆಟ್ರ್ ಹಾಕಿದ್ರು ಸಹ ಏನಂತ ಹಾಕಿದ್ದಾರೆ ಅಂದರೆ ಅವರು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಅವ್ರದ್ದು ಕಂದಾಯ ಕಟ್ಟಿಸ್ಕೊಂಡು ಆಮೇಲೆ ಅವ್ರು ನೀವು ಪರ್ಮಿಷನ್ ಕೊಡಿ ಅಂತ ಅವರು ಸಭೆಗಿಟ್ಟು ಸಭೆ ನಿರ್ಣಯ ಆದಮೇಲೆ ಅವ್ರಿಗೆ ಪರ್ಮಿಷನ್ ಕೊಡಿ ಅಂತ ಅವರು ಲೆಟ್ರ್ ಕ್ಲೀನಾಗಿ ಹೇಳೇ ಕೊಟ್ಟಿದ್ದಾರೆ. ಇವರು ಆದರೂ ಅದೆಲ್ಲ ಏನು ಗಮನಕ್ಕೆ ತಗೊಳ್ದಲ್ಲೇ, ಯಾರು RI ಗಮನಕ್ಕಿಲ್ದಲ್ಲೇ, ಅಧ್ಯಕ್ಷರ ಗಮನಕ್ಕಿಲ್ದಲ್ಲೇ ಇವತ್ತು ಏಕಾಏಕಿ ಬಿಲ್ಡಿಂಗನ್ನು ಕೆಡವಕ್ಕೆ ಹೋಗಿದ್ದನ್ನು ಎಲ್ಲರಿಗೂ ಗೊತ್ತಾಗಿದ್ದ ನಂತರ ಎಲ್ಲರೂ ಕೇಳಿದ್ರೆ ಏನಂತಾರೆ, ನಾವು ಪರ್ಮಿಷನ್ ಅಲ್ಲಿಂದ ಕೊಟ್ಟರು ಇಲ್ಲಿಂದ ಕೊಟ್ಟರು ಅಂತ ಒಬ್ಬೊಬ್ಬರು ಬರೀ ಅಫಿಷಿಯಲ್ಗಳು ಜಾರ್ಕೊಳ್ತಾರೆ. ಆ ಜಾರ್ಕೊಳ್ಳೋದ್ರಿಂದ ನಾವು ಡಾಕ್ಯುಮೆಂಟ್ಸ್ ತರಿಸಿದ್ದಕ್ಕೆ ಅಲ್ಲೇನೂ ಡಾಕ್ಯುಮೆಂಟ್ಸ್ ಇಲ್ಲ. ಹಾಗಾಗಿ ಕೆಲಸ ನಿಲ್ಲಿಸಿದ್ದೀವಿ. ಆದರೆ ನಮ್ಮದು ಏನಕ್ಕೆ ನಿಲ್ಲಿಸಿದ್ದೀವಿ ಅಂದರೆ ಅಲ್ಲಿ 4 ಜನ ಸಾವಾಗಿದೆ. ಆ ಸಾವಾಗಿರೋದ್ರಿಂದ 3 ಜನ ಸಾವಾಗಿದೆ. 3 ಜನ ಸಾವಾಗಿದೆ. ಒಬ್ಬನಿಗೆ ಏಟ್ ಬಿದ್ದು ಸಿಕ್ಕಾಬಿಟ್ಟೆ 2 ಜನಕ್ಕೆ. ಅದನ್ನು ನಾವು ಹಿಂದೆ ಮೀಟಿಂಗಲ್ಲಿ ಇಟ್ಕೊಂಡು ನಿರ್ಣಯ ಮಾಡಿದ್ದು ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಅವರು ಒಪ್ಕೊಂಡಿದ್ರು. ಅವ್ರು ಒಪ್ಕೊಂಡಿದ್ರು ಸಹ ನಮ್ಮ ಪುರಸಭೆ ಅಧಿಕಾರಿಗಳು ಯಾರಿಗೂ ಗಮನಕ್ಕೆ ತರದಲ್ಲೇ ಅದನ್ನು ಹೊಡಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಅದಕ್ಕೋಸ್ಕರಗೆ ನಾವು ನಿಲ್ಲಿಸಿದ್ದೀವಿ. ನಮಗೆ ನಿಲ್ಲಿಸಿರೋ ಕಾರಣ ಏನು ಅಂದರೆ ನಮ್ಮ ಕಂದಾಯ ಬರೋದನ್ನು ಪೂರ್ತಿ ಅವರು ಕಂದಾಯ ಕಟ್ಟಬೇಕು. ಆಮೇಲೆ ಸತ್ತಿರೋರಿಗೆ ಪರ್ಯಾಯ ಏನಿದೆ ಅದನ್ನು ಕೊಡಬೇಕು. ಕೊಟ್ಟಾದ ನಂತರ ನಾವೇ ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡು ನಮ್ಗೇನು ಬೇಕು ಡಾಕ್ಯುಮೆಂಟ್ಸು, ಅವ್ರಿಗೆ ಏನೇನು ಬೇಕು ಎಲ್ಲ ನಾವೇ ಅಲ್ಲಿಗೆ ತಳ ಪರಿಶೀಲನೆ ಮಾಡಿ ಕೊಡ್ತೀವಿ. ಆ ನಮ್ಮದೇನು ಅದರಲ್ಲಿ ಬೇರೆ ಅಭಿಪ್ರಾಯ ಏನೂ ಇಲ್ಲ. ಆದರೆ ಸತ್ತೋರ್ ಮನೆಗೂ ಕೊಟ್ಟಿಲ್ಲ ಅವರು, ಮತ್ತು ಪುರಸಭೆಗೆ ಬರೋ ಆದಾಯನೂ ಕಟ್ಟಿಲ್ಲ. ಆದರೂ ಸಹ ನಮ್ಮ